ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವೇನು ನೋಡ್ತೀವಿ ಅಂತ ಹೇಳಿದ್ರೆ, ಸ್ಪೋಕನ್ ಇಂಗ್ಲೀಷ್ಗೆ ಬಹಳ ಮುಖ್ಯವಾಗಿ ಬೇಕಾಗಿರುವಂತಹ ಫ್ರೇಸಸ್, ವಿಚ್ ಮೀನ್ಸ್ ಸೆಂಟೆನ್ಸ್ ಪ್ಯಾಟರ್ನ್ಸ್. ಸೆಂಟೆನ್ಸ್ದು ಪ್ಯಾಟರ್ನ್ ಅಂದರೆ ನಾವು ಸೆಂಟೆನ್ಸ್ ಸ್ಟಾರ್ಟ್ ಮಾಡಬೇಕಾದ್ರೆ ಯಾವ ಥರ ಎಲ್ಲ ನಾವು ಸೆಂಟೆನ್ಸ್ ಸ್ಟಾರ್ಟ್ ಮಾಡ್ಬೋದು. ನಮ್ಮ ಒಪಿನಿಯನ್ಸ್ ಹೇಳಲಿಕ್ಕೆ, ನಮ್ಮ ಎಕ್ಸ್ಪ್ರೆಷನ್, ಒಟ್ಟು ನಮಗೆ ಏನು ಬೇಕು ಅಥವಾ ನಾವು ಏನು ಹೇಳಬೇಕು ಅಂತಿದ್ದೀವಿ ಅದನ್ನೆಲ್ಲ ಯಾವ್ಯಾವ ರೀತಿಯಲ್ಲಿ ನಾವು ಸೆಂಟೆನ್ಸನ್ನು ಸ್ಟಾರ್ಟ್ ಮಾಡ್ಬೋದು, ಅದರದ್ದು ಪ್ಯಾಟರ್ನ್ಸನ್ನು ಕಲಿತಾ ಇದ್ದೀವಿ. ಸೊ ಇದರಲ್ಲಿ ಸುಮಾರು ನೋಡಿ, ನಾನೊಂದು 100-150 ಪ್ಯಾಟರ್ನ್ಸನ್ನು ನಾನು ನಿಮಗೆ ರೆಡಿ ಮಾಡಿದ್ದೀನಿ. ಎಲ್ಲದನ್ನು ಒಂದೇ ವಿಡಿಯೋದಲ್ಲಿ ಮಾಡೋದು ಕಷ್ಟ ಆಗುತ್ತೆ, ನಿಮಗೂ ಬೋರ್ ಆಗುತ್ತೆ. ಸೊ ನಾನು ಹಂತವಾಗಿ ಡೈಲಿ ಒಂದು 5 ಪ್ಯಾಟರ್ನ್ಸ್ ಇಲ್ಲಾಂದರೆ 10 ಪ್ಯಾಟರ್ನ್ಸನ್ನು ನೀವು ಕಲಿತಾ ಹೋದರೆ ನಿಮ್ಮದು ಇಂಗ್ಲೀಷು ಸೂಪರ್ ಆಗುತ್ತೆ. ಅಂದರೆ ಅಪಾರ್ಟ್ ಫ್ರಮ್ ಗ್ರಾಮರ್. ಸೊ ಗ್ರಾಮರ್ ಕಲಿಬೇಕು ಇಲ್ಲ ಅಂತಿಲ್ಲ. ಸೊ ಗ್ರಾಮರ್ ಮಾತ್ರ ಕಲಿತ್ರೆ ಸಾಕ? ಖಂಡಿತ ಇಲ್ಲ. ಸೊ ಗ್ರಾಮರ್ ಜೊತೆಗೆ ನಮಗೆ ಈ ಥರ ಪ್ಯಾಟರ್ನ್ಸ್ ಕಲಿತಾ ಹೋಗಬೇಕು. ಆವಾಗ ಮಾತ್ರ ನಮಗೆ ಸ್ಪೋಕನ್ ಇಂಗ್ಲೀಷಲ್ಲಿ ಫ್ಲೂಯೆಂಟ್ ಆಗಿ ಮಾತಾಡಲಿಕ್ಕೆ ಅನುಕೂಲ ಆಗುತ್ತೆ. ಓಕೆ, ಸೊ ಇವತ್ತಿನ ಕ್ಲಾಸಲ್ಲಿ ನಾವೇನು ನೋಡ್ತೀವಿ ಅಂತ ಹೇಳಿದ್ರೆ, 11ರಿಂದ ಪ್ಯಾಟರ್ನ್ ನಂಬರ್ 11 ಪ್ಯಾಟರ್ನ್ ನಂಬರ್ 11 ಈಗಾಗಲೇ ನಾನು 10 ಮಾಡಿದ್ದೀನಿ. 11ನೇ ಪ್ಯಾಟರ್ನಿಂದ ನೋಡಿ ನಿಮಗೆ 150 ಪ್ಲಸ್ 200, 150ಕ್ಕೂ ಹೆಚ್ಚು ಜಾಸ್ತಿ ಪ್ಯಾಟರ್ನ್ಸ್ ಇರ್ತದೆ. ಎಲ್ಲ ಕಲಿತ್ರೆ ನೀವು ಫ್ಲೂಯೆಂಟ್ ಆಗಿ ಇಂಗ್ಲೀಷನ್ನು ಮಾತಾಡಲಿಕ್ಕೆ ನಿಮಗೆ ಅನುಕೂಲ ಆಗುತ್ತೆ. ರೈಟ್, ಸೊ ಇವತ್ತು 11ನೇ ಪ್ಯಾಟರ್ನಿಂದ ಸ್ಟಾರ್ಟ್ ಮಾಡೋಣ. ರೈಟ್, ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಇಂಗ್ಲೀಷ್ ಟ್ರೈನರ್ ಅನಿಲ್ ಕುಮಾರ್. ಬನ್ನಿ ಇಂಗ್ಲೀಷ್ ಕಲಿಯೋಣ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ನಿಮಗೆ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನ ದಯವಿಟ್ಟು ಕೊನೆ ತನಕ ನೋಡಿ. ಇದು ಮಾತ್ರ ತುಂಬ ಮುಖ್ಯ, ಯಾಕೆಂದರೆ ನೀವು ಅರ್ಧಂಬರ್ಧ ನೋಡಿದ್ರೆ ನಿಮಗೇನು ಅರ್ಥ ಆಗೋದಿಲ್ಲ. ಆ್ಯಂಡ್ ಈ ವಿಡಿಯೋನ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ. ರೈಟ್, ಏನಾದ್ರು ಡೌಟ್ ಇದ್ದರೆ ಆಗಲೇ ಹೇಳಿದಾಗೆ ಪ್ಲೀಸ್ ಕಾಮೆಂಟ್ ಇನ್ ದ ಕಾಮೆಂಟ್ ಸೆಕ್ಷನ್ ಬಿಲೋ. ರೈಟ್, ಸೊ ವಿದೌಟ್ ಎನಿ ಫರ್ದರ್ ಡು ಲೆಟ್ಸ್ ಡೈವ್ ಇನ್ ಟು ದ ವಿಡಿಯೋ. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದರೆ ಇಲ್ಲದೆ ಇಂಗ್ಲಿಷ್ ಮಾತಾಡೋದನ್ನು ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಗೊತ್ತಿಲ್ಲ ಅಂತ ಬರಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತು ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನಿಮಗೆ ಒಂದು ವೇಳೆ ಕನ್ನಡ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನು ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸನ್ನು ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸಕ್ಕೆ ಹೋಗಿರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು. ಹಾಗಾದರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ, ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು, ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ. ಓಕೆ, ಸೊ ನಾನು ಈಗಾಗಲೇ ನೋಡಿ ನಿಮಗೆ 10 ಇದೆಲ್ಲ ಮಾಡಿದ್ದೀನಿ ನೋಡಿ. ಐ ಆಮ್ ಹ್ಯಾವಿಂಗ್ ಟ್ರಬಲ್. ಸೊ 10 ಆಲ್ರೆಡಿ ನಾನು 2 ವೀಡಿಯೋಸ್ ಮಾಡಿದ್ದೀನಿ. ಅದರ ಲಿಂಕ್ ಬಂದು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ಅದನ್ನು ನೋಡ್ಕೊಳ್ಳಿ. ಇವತ್ತು ನಾವು 11ನೇ ಸೊ ನಮಗಿದೇನಿದು ಸ್ಪೋಕನ್ ಇಂಗ್ಲೀಷ್ಗೆ ಬೇಕಾಗಿರುವಂತಹ ಬಹಳ ಮುಖ್ಯವಾದ ಸೆಂಟೆನ್ಸ್ ಪ್ಯಾಟರ್ನ್ಸ್, ಅಂದರೆ ನಾವು ಯಾವ ಥರ ಸ್ಟಾರ್ಟ್ ಮಾಡ್ಬೋದು ಸೆಂಟೆನ್ಸ್ಗಳನ್ನು ಅಂತ ನೋಡೋಣ. ಓಕೆ, ಸೊ 11th ಒನ್ ನೋಡಿ, ಡೂ ಯು ಮೈಂಡ್ ಇಫ್. ಸೊ ಇಲ್ಲಿ ನಾವು 2 ಥರದ ಇದನ್ನು ಬಳಸಿದ್ವಿ ನೋಡಿ. ಡೂ ಯು ಮೈಂಡ್. ಓಕೆ, ಡೂ ಯು ಮೈಂಡ್ ಇಫ್ ಐ. ಡೂ ಯು ಮೈಂಡ್ ಇಫ್ ಐ, ಇದು ಸೆಂಟೆನ್ಸ್ದು ಪ್ಯಾಟರ್ನ್. ಅಂದರೆ ನಾವು ಈ ಥರ ಸ್ಟಾರ್ಟ್ ಮಾಡಬೇಕು ಸೆಂಟೆನ್ಸ್. ಡೂ ಯು ಮೈಂಡ್ ಇಫ್ ಐ, ಮುಂದೆ ಏನು? ಸೊ ಡೂ ಯು ಮೈಂಡ್ ಇಫ್ ಐ ಸಿಟ್ ಹಿಯರ್. ಡೂ ಯು ಮೈಂಡ್ ಇಫ್ ಐ ಸಿಟ್ ಹಿಯರ್. ನಾನು ಇಲ್ಲಿ ಕೂತ್ಕೊಳ್ಳೋದ್ರಿಂದ ನಿಮಗೇನಾದರೂ ತೊಂದರೆ ಇದೆಯಾ? ಸೊ ಯಾರೋ ಇದರಲ್ಲಿ ಪಾರ್ಕಲ್ಲಿ ಕೂತಿರ್ತಾರೆ ಅಂತ ಇಟ್ಕೊಳ್ಳಿ, ಒಬ್ಬರೇ ಕೂತಿರ್ತಾರೆ, ನೀವು ಅಲ್ಲಿ ಪಕ್ಕದಲ್ಲೂ ಕೂತ್ಕೋಬೇಕಾದ್ರೆ ನೀವು ಕೇಳಬೇಕಾಗಿರೋದು ಇದು, ಡು ಯು ಮೈಂಡ್ ಇಫ್ ಐ ಸಿಟ್ ಹಿಯರ್. ನಾನು ಇಲ್ಲಿ ನಿಮ್ಮ ಪಕ್ಕದಲ್ಲಿ ಕೂತ್ಕೊಂಡ್ರೆ ನಿಮಗೇನಾದರೂ ತೊಂದರೆ ಆಗುತ್ತಾ? ಓಕೆ, ಸೊ ಇದು ಡು ಯು ಮೈಂಡ್. ನೋಡಿ, ನಾನು ಇಲ್ಲಿ ಕೂತ್ಕೊಂಡ್ರೆ ನಿಮಗೆ ತೊಂದರೆ ಇಲ್ವಾ ಅಥವಾ ಆಗುತ್ತಾ, 2 ಮೀನಿಂಗ್. ಡು ಯು ಮೈಂಡ್ ಇಫ್ ಐ ಸಿಟ್ ಹಿಯರ್. ಡು ಯು ಮೈಂಡ್, ನಿಮಗೇನಾದ್ರು ತೊಂದರೆ ಆಗುತ್ತಾ, ಏನಾದರೂ ಬೇಜಾರು ಮಾಡ್ಕೋತೀರಾ, ಅದರಿಂದ ನಿಮಗೇನಾದರೂ ಸಮಸ್ಯೆ ಇದೆಯಾ ಅನ್ನೋ ಮೀನಿಂಗ್ ಬರುತ್ತೆ ಡು ಯು ಮೈಂಡ್. ಇದರ ಕನ್ನಡದಲ್ಲಿ ನಾವು ಈ ಥರ ಏನು ಕೇಳೋದಿಲ್ಲ, ಬಹಳ ಎಲ್ಲೋ ತುಂಬ ಅಪರಿಚಿತ, ತುಂಬ ಮರ್ಯಾದೆ ಕೊಟ್ಟು ಕೇಳಬೇಕಾದ್ರೆ ನಾವು ಕೇಳ್ತೀವಿ ಅಲ್ವಾ. ರೈಟ್, ಸೊ ಡು ಯು ಮೈಂಡ್ ಇಫ್ ಐ ಸಿಟ್ ಹಿಯರ್. ಓಕೆ, ಲೆಟ್ಸ್ ಕಂಟಿನ್ಯೂ. ಸೊ ಡು ಯು ಮೈಂಡ್ ಇಫ್ ಐ ಸಿಟ್ ಹಿಯರ್ ಆಯ್ತಲ್ವಾ. ಅದೇ ಥರ ನೋಡಿ, ಡು ಯು ಮೈಂಡ್ ಇಫ್ ಐ ಓಪನ್ ದ ವಿಂಡೋ. ಡು ಯು ಮೈಂಡ್ ಇಫ್ ಐ ಓಪನ್ ದ ವಿಂಡೋ. ಸೊ ಇದನ್ನು ನಾವು ಈಸ್ ಇಟ್ ಓಕೆ ಅಂತಲೂ ಕೇಳ್ಬೋದು. ಬಟ್ ಈಸ್ ಇಟ್ ಓಕೆ ಇಫ್ ಐ ಓಪನ್ ದ ವಿಂಡೋ, ನಾನು ವಿಂಡೋ ಓಪನ್ ಮಾಡಿದ್ರೆ ಓಕೆನಾ ಅಂತ ಕೇಳೋದು. ಬಟ್ ನಿಮಗೇನಾದರೂ ತೊಂದರೆ ಆಗುತ್ತಾ ಅಂತ ಕೇಳೋಕ್ಕೆ ನಾವು ಡು ಯು ಮೈಂಡ್ ಅಂತಲೇ ಕೇಳಬೇಕು. ಡು ಯು ಮೈಂಡ್ ಇಫ್ ಐ ಓಪನ್ ದ ವಿಂಡೋ. ಓಕೆ, ನೆಕ್ಸ್ಟ್ ನೋಡಿ, ಡು ಯು ಮೈಂಡ್ ಇಫ್ ಐ ಚೇಂಜ್ ದ ಚಾನಲ್. ಡು ಯು ಮೈಂಡ್ ಇಫ್ ಐ ಚೇಂಜ್ ದ ಚಾನಲ್. ಇದು ನೀವು ಮನೆಯಲ್ಲಿ ಎಲ್ಲರೂ ಒಟ್ಟಿಗೆ TV ನೋಡ್ತಾ ಇರ್ತೀರಾ, ಆವಾಗ ನಿಮಗೆ ಚಾನಲ್ ಚೇಂಜ್ ಮಾಡಬೇಕು. ಆವಾಗ ನೀವು ನಿಮ್ಮ ತಂದೆ ಹತ್ರನೋ ನಿಮ್ಮ ಪೇರೆಂಟ್ಸ್ ಹತ್ರ ನೀವು ಕೇಳಬೇಕಾದ್ರೆ ಮರ್ಯಾದೆ ಕೊಟ್ಟು ಡು ಯು ಮೈಂಡ್ ಇಫ್ ಐ ಚೇಂಜ್ ದ ಚಾನಲ್. ಚಾನಲ್ ಚೇಂಜ್ ಮಾಡಿದ್ರೆ ನಿಮಗೇನಾದರೂ ತೊಂದರೆ ಆಗುತ್ತಾ? ಸೊ
ಲೆಟ್ ಮೀ ಚೇಂಜ್ ದ ಚಾನಲ್, ಕ್ಯಾನ್ ಐ ಚೇಂಜ್ ದ ಚಾನಲ್ ಅಂತಲೂ ಕೇಳ್ಬೋದು. ಬಟ್ ಅದಕ್ಕಿಂತ ಸ್ವಲ್ಪ ಇನ್ನೂ ಚೆನ್ನಾಗಿ ಮರ್ಯಾದೆ ಜಾಸ್ತಿ ಕೊಟ್ಟು ಮಾತಾಡೋದಾದರೆ, ಸೊ ಡು ಯು ಮೈಂಡ್ ಇಫ್ ಐ ಚೇಂಜ್ ದ ಚಾನಲ್? ಓಕೆ, ಅರ್ಥ ಆಯ್ತಲ್ಲ? ಲೆಟ್ಸ್ ಸಿ ದ ನೆಕ್ಸ್ಟ್ ಒನ್. ಸೊ ನಾನು ಮೂರು ಎಕ್ಸ್ಪ್ಲೈನ್ ಮಾಡ್ತೀನಿ. ಯು ಕ್ಯಾನ್ ಗೋ ಥ್ರೂ ಆಲ್ ದೀಸ್. ನೀವು ಇದನ್ನು ಸ್ಕ್ರೀನ್ಶಾಟ್ ತೊಗೊಂಡು ಅಥವಾ ವಿಡಿಯೋ ಪ್ಲೇ ಆಗ್ತಿದ್ದಂಗೆ ಸ್ಕ್ರೀನ್ಶಾಟ್ ತೊಗೊಂಡು ಅದನ್ನು ನೀವು ಪ್ರಾಕ್ಟೀಸ್ ಮಾಡ್ಬೋದು. ಓಕೆ, ಸೊ ಸ್ಲೋ ಮಾಡಿಕೊಂಡು ಬೇಕಂದರೆ ನೀವು ಇದನ್ನು ಚೆಕ್ ಮಾಡ್ಕೊಳ್ಳಿ. ಸ್ಲೋ ಮಾಡಿ, ಪಾಸ್ ಮಾಡಿ. ಓಕೆ, ನೆಕ್ಸ್ಟ್ 12ನೇದು ನೋಡಿ. ಹೌ ಲಾಂಗ್ ಡಸ್ ಇಟ್ ಟೇಕ್ ಟು? ಹೌ ಲಾಂಗ್ ಡಸ್ ಇಟ್ ಟೇಕ್ ಟು? ಈ ಥರ ನೀವು ಸ್ಟಾರ್ಟ್ ಮಾಡಿದ್ರೆ ಸೆಂಟೆನ್ಸನ್ನು, ಹೌ ಲಾಂಗ್ ಡಸ್ ಇಟ್ ಟೇಕ್ ಟು, ಅದು ಎಷ್ಟು ಹೊತ್ತು ತಗೊಳ್ಳುತ್ತೆ ಯಾವುದಕ್ಕೆ? ನೋಡಿ, ಹೌ ಲಾಂಗ್ ಡಸ್ ಇಟ್ ಟೇಕ್ ಟು ರೀಚ್ ದ ಏರ್ಪೋರ್ಟ್? ಓಕೆ, ನನಗೆ ಏರ್ಪೋರ್ಟಿಗೆ ಹೋಗಬೇಕು. ಹೌ ಲಾಂಗ್ ಡಸ್ ಇಟ್ ಟೇಕ್ ಟು ರೀಚ್ ದ ಏರ್ಪೋರ್ಟ್? ಓಕೆ, ಹೌ ಲಾಂಗ್ ಡಸ್ ಇಟ್ ಟೇಕ್ ಯಾವುದಕ್ಕೆ? ಟು ರೀಚ್ ದ ಏರ್ಪೋರ್ಟ್. ಸೊ ಇದು ಇಲ್ಲಿವರೆಗೆ ಒಂದು ಪ್ಯಾಟರ್ನ್ ಅದು. ಸೊ ಹೌ ಲಾಂಗ್ ಡಸ್ ಇಟ್ ಟೇಕ್, ಎಷ್ಟೊತ್ತು ತಗೊಳ್ಳುತ್ತೆ ಯಾವುದಕ್ಕೆ? ಏರ್ಪೋರ್ಟಿಗೆ ಹೋಗಲಿಕ್ಕೆ. ಹೌ ಲಾಂಗ್ ಡಸ್ ಇಟ್ ಟೇಕ್, ಎಷ್ಟೊತ್ತು ತಗೊಳ್ಳುತ್ತೆ ಯಾವುದಕ್ಕೆ? ಸ್ಕೂಲಿಗೆ ಹೋಗಲಿಕ್ಕೆ, ಇಲ್ಲಿಂದ ದೂರ ಇದ್ದರೆ. ಓಕೆ, ಹೌ ಲಾಂಗ್ ಡಸ್ ಇಟ್ ಟೇಕ್ ಟು ಕುಕ್ ದ ರೈಸ್? ಓಕೆ, ಅಕ್ಕಿ ಬೇಯಿಸಲಿಕ್ಕೆ ಎಷ್ಟೊತ್ತು ತಗೊಳ್ಳುತ್ತೆ? ಕಾಫಿ ಮಾಡಲಿಕ್ಕೆ ಎಷ್ಟೊತ್ತು ತಗೊಳ್ಳುತ್ತೆ? ಓಕೆ, ಸೊ ಈ ಥರ ಎಲ್ಲ ನಾವು ಕೇಳಬೇಕಾದ್ರೆ ಹೌ ಲಾಂಗ್ ಡಸ್ ಇಟ್ ಟೇಕ್ ಅಂತಲೇ ಕೇಳಬೇಕು. ಓಕೆ, ನೆಕ್ಸ್ಟ್ ನೋಡಿ, ಹೌ ಲಾಂಗ್ ಡಸ್ ಇಟ್ ಟೇಕ್ ಟು ಲರ್ನ್ ಸ್ವಿಮ್ಮಿಂಗ್? ಹೌ ಲಾಂಗ್ ಡಸ್ ಇಟ್ ಟೇಕ್ ಟು ಲರ್ನ್ ಸ್ವಿಮ್ಮಿಂಗ್? ಸ್ವಿಮ್ಮಿಂಗ್ ಕಲಿಯೋಕ್ಕೆ ಎಷ್ಟೊತ್ತಾಗುತ್ತೆ, ಎಷ್ಟು ಸಮಯ ತಗೊಳ್ಳುತ್ತೆ? ಓಕೆ, ಪ್ಯಾಟ್ರನ್ ಏನು? ಹೌ ಲಾಂಗ್ ಡಸ್ ಇಟ್ ಟೇಕ್. ಇದನ್ನು ನಾವು ಉಳಿದಿರೋ ವಿಷಯಗಳಿಗೆ ಕನೆಕ್ಟ್ ಮಾಡ್ತಾ ಹೋಗಬೇಕು. ಓಕೆ, ನೆಕ್ಸ್ಟ್ ನೋಡಿ, ಹೌ ಲಾಂಗ್ ಡಸ್ ಇಟ್ ಟೇಕ್ ಟು ವಾಟ್? ಏನು, ಎಷ್ಟೊತ್ತು ತಗೊಳ್ಳುತ್ತೆ ಯಾವುದಕ್ಕೆ? ಟು ಗೋ ಟು ಯೋರ್ ಹೌಸ್, ನಿಮ್ಮ ಮನೆಗೆ ಹೋಗೋಕ್ಕೆ ಎಷ್ಟೊತ್ತು ತಗೊಳ್ಳುತ್ತೆ ಇಲ್ಲಿಂದ? ಹೌ ಲಾಂಗ್ ಡಸ್ ಇಟ್ ಟೇಕ್ ಟು ಗೋ ಟು ಯೋರ್ ಹೌಸ್? ಓಕೆ, ರೈಟ್. ನೆಕ್ಸ್ಟ್ ಪ್ಯಾಟರ್ನ್ ನೋಡಿ. ಸೊ ಇದೆಲ್ಲ ನೀವು ಬೇಕಾದರೆ ಸ್ಲೋ ಮಾಡಿಕೊಂಡು, ನಾನು ಫಾಸ್ಟಾಗಿ ಇದು ಮಾಡ್ತಾಯಿದ್ದೀನಿ, ನೀವು ಸ್ಲೋ ಮಾಡಿಕೊಂಡು ಅದನ್ನು ಬೇಕಾದ್ರೆ ಪಾಸ್ ಮಾಡಿ ಅದರದ್ದು ಬರ್ಕೊಳ್ಳಿ ಬೇಕಾದರೆ. ಓಕೆ, ನೆಕ್ಸ್ಟ್ ನೋಡಿ, 3ನೇದು, ಹ್ಯಾವ್ ಯು ಫಿನಿಶ್ಡ್ ಡ್ಯಾಶ್? ನೀನು ಇದನ್ನು ಮುಗಿಸಿದೀಯಾ? ಹ್ಯಾವ್ ಯು ಫಿನಿಶ್ಡ್ ವಾಟ್? ಸೊ ಹ್ಯಾವ್ ಯು ಫಿನಿಶ್ಡ್ ಯುವರ್ ಲಂಚ್? ನಿನ್ನ ಲಂಚನ್ನು ನೀನು ಮುಗಿಸಿದೀಯಾ ಅಂದರೆ ಹ್ಯಾವ್ ಯು ಫಿನಿಶ್ಡ್ ಯುವರ್ ಲಂಚ್? ನಿನ್ನ ಲಂಚು ಮುಗಿಸಿದೆಯಾ? ನಿಮ್ಮ ಊಟ ಎಲ್ಲ ಮುಗೀತಾ ನಿಮ್ಮದು? ನಿಮ್ಮ ಊಟ ಮುಗೀತಾ? ಹ್ಯಾವ್ ಯು ಫಿನಿಶ್ಡ್ ದ ಹೋಮ್ವರ್ಕ್? ಹ್ಯಾವ್ ಯು ಫಿನಿಶ್ಡ್ ದ ಹೋಮ್ವರ್ಕ್ ಎಲ್ಲ ಮುಗಿಸಿದೀಯಾ ಅಥವಾ ಮುಗಿಸಿದ್ದೀರಾ ಎಲ್ಲ ಒಂದೇ. ಹ್ಯಾವ್ ಯು ಫಿನಿಶ್ಡ್ ರೀಡಿಂಗ್ ದ ನ್ಯೂಸ್ ಪೇಪರ್? ಹ್ಯಾವ್ ಯು ಫಿನಿಶ್ಡ್ ರೀಡಿಂಗ್ ದ ನ್ಯೂಸ್ ಪೇಪರ್ ಓದೋದು ಮುಗಿತಾ ನಿಮ್ಮದು? ಯಾಕೆಂದರೆ ನನಗೆ ಓದಬೇಕು. ಸೊ ಹ್ಯಾವ್ ಯು ಫಿನಿಶ್ಡ್ ಕ್ಲೀನಿಂಗ್ ದ ಕಿಚನ್ ಕ್ಲೀನ್ ಮಾಡಾಯ್ತಾ? ಕಿಚನ್ ಕ್ಲೀನ್ ಮಾಡಿ ಮುಗಿಸಿದ್ರಾ? ಈ ಮೀನಿಂಗ್ ಬರುತ್ತೆ. ಓಕೆ, ನೆಕ್ಸ್ಟ್ ಫ್ರೇಸ್ ಯಾವುದಿದೆ? ಲೆಟ್ಸ್ ಸಿ. ಹ್ಯಾವ್ ಯು ಫಿನಿಶ್ಡ್ ಆಯಿತು. ವೈ ಡೋಂಟ್ ಯು? ಇದು ನೋಡಿ ಚೆನ್ನಾಗಿದೆ. ಇದು 14ನೇದು, ವೈ ಡೋಂಟ್ ಯು? ನೀನು ಯಾಕೆ ಡ್ಯಾಶ್? ವೈ ಡೋಂಟ್ ಯು? ಸೊ ವೈ ಡೋಂಟ್ ಯು ಅಲ್ಲಿ ಏನು ಹೇಳ್ಬೋದು ನೋಡಿ. ವೈ ಡೋಂಟ್ ಯು ಟೇಕ್ ಸಮ್ ರೆಸ್ಟ್? ಅದೆಷ್ಟೊತ್ತಿಂದ ಕೆಲಸ ಮಾಡ್ತಾ ಇದೆಯಾ, ಸ್ವಲ್ಪ ರೆಸ್ಟ್ ತೊಗೋಬೋದಲ್ವಾ? ವೈ ಡೋಂಟ್ ಯು ಟೇಕ್ ಸಮ್ ರೆಸ್ಟ್? ಓಕೆ, ನೀವು ಯಾಕೆ ಸ್ವಲ್ಪ ವಿಶ್ರಾಂತಿ ತಗೋಬಾರ್ದು? ವೈ ಡೋಂಟ್ ಯು ಆಸ್ಕ್ ದ ಟೀಚರ್? ನನಗೆ ಗೊತ್ತಿಲ್ಲ, ನೀನು ಯಾಕೆ ಟೀಚರ್ನ ಕೇಳಬಾರ್ದು? ವೈ ಡೋಂಟ್ ಯು ಆಸ್ಕ್ ದ ಟೀಚರ್? ಆಮೇಲೆ ವೈ ಡೋಂಟ್ ಯು ಟ್ರೈ ದಿಸ್ ಡ್ರೆಸ್? ವೈ ಡೋಂಟ್ ಯು ಟ್ರೈ ದಿಸ್ ಡ್ರೆಸ್? ಈ ಡ್ರೆಸ್ ಚೆನ್ನಾಗಿದೆಯಲ್ಲ, ಇದನ್ನು ಯಾಕೆ ನೀನು ಹಾಕೋಬಾರ್ದು ಅಥವಾ ಇದನ್ನು ಯಾಕೆ ನೀನು ಟ್ರೈ ಮಾಡಬಾರ್ದು? ಸಿ, ವೈ ಡೋಂಟ್ ಯು ಅಂತಲೇ ಬರಬೇಕೇ ಹೊರತು ವೈ ಯು ಡೋಂಟ್ ಅಲ್ಲ. ಓಕೆ, ಸ್ಟ್ರಕ್ಚರ್ ನಾನು ಏನು ಕೊಟ್ಟಿರ್ತೀನಿ, ಸ್ಟ್ರಕ್ಚರಲ್ಲಿ ನಿಮಗೆ ಮೇನ್ ಸ್ಟ್ರಕ್ಚರ್ ಏನು ಕೊಟ್ಟಿರ್ತೀನಿ, ಐ ಮೀನ್ ದ ಪ್ಯಾಟರ್ನ್, ಅದನ್ನು ಅದೇ ಥರ ಬಳಸ್ಬೇಕು ನೋಡಿ. ವೈ ಡೋಂಟ್ ಯು ಅಂತಲೇ ಕೇಳಬೇಕೇ ಹೊರತು ವೈ ಯು ಡೋಂಟ್ ಅಂತ ಕೇಳಬಾರ್ದು. ದ್ಯಾಟ್ ಈಸ್ ರಾಂಗ್. ವೈ ಯು ಡೋಂಟ್ ಟ್ರೈ ದಿಸ್ ಅಲ್ಲ, ವೈ ಡೋಂಟ್ ಯು ಟ್ರೈ ದಿಸ್? ಓಕೆ, ಸೊ ವೈ ಡೋಂಟ್ ಯು ಕಾಲ್ ಯುವರ್ ಮದರ್? ನಿಮ್ಮಮ್ಮನ ಯಾಕೆ ಕರಿಬಾರ್ದು ನೀನು? ಅರ್ಥ ಆಯ್ತಲ್ವಾ? ನೆಕ್ಸ್ಟು, ಸೊ ನೆಕ್ಸ್ಟ್ ಫ್ರೇಸ್ ಯಾವುದು ಅಂತ ನೋಡೋಣ. ಇದು ಕಾಮನ್ ಆಗಿ ಇದು ಗೊತ್ತಿರ್ಬೋದು ನಿಮಗೆ. ಸೊ ಐ ಡೋಂಟ್ ಹ್ಯಾವ್ ಟೈಮ್ ಟು, ನನಗೆ ಟೈಮ್ ಇಲ್ಲ. ಯಾತಕ್ಕೆ? ಐ ಡೋಂಟ್ ಹ್ಯಾವ್ ಟು ಆದಮೇಲೆ ನಾವು ಉಳಿದಿರೋ ಫ್ರೇಸನ್ನು ಕನೆಕ್ಟ್ ಮಾಡೋದು. ಯಾಕೆ? ಐ ಡೋಂಟ್ ಹ್ಯಾವ್ ಟೈಮ್ ಟು ಮುಂದೆ ಏನು ಅನ್ನೋದು ಮುಖ್ಯ. ಐ ಡೋಂಟ್ ಹ್ಯಾವ್ ಟೈಮ್ ಟು ಟಾಕ್ ನಾವ್, ನನ್ನ ಹತ್ರ ಈಗ ಮಾತಾಡ್ಲಿಕ್ಕೆ ಟೈಮ್ ಇಲ್ಲ. ಐ ಡೋಂಟ್ ಹ್ಯಾವ್ ಟು
I don't have time to finish this. I don't have time to finish this. ಇದನ್ನು ಮುಗಿಸ್ಲಿಕ್ಕೆ ನನಗೆ ಟೈಮ್ ಇಲ್ಲ. I don't have time to watch TV. ನನಗೆ ಟಿ ವಿ ನೋಡೋಕ್ಕೆಲ್ಲ ಟೈಮ್ ಇಲ್ಲ. ಐ ಆಮ್ ವೆರಿ ಬ್ಯುಸಿ. ಓಕೆ. I don't have time to go to the market. ಮಾರ್ಕೆಟಿಗೆ ಹೋಗಲಿಕ್ಕೆಲ್ಲ ನನ್ನ ಹತ್ರ ಟೈಮ್ ಇಲ್ಲ. ಐ ಆಮ್ ಸಾರಿ. I don't have time to go to market. ಓಕೆ. ಸೊ I don't have time to cook a big meal. ಓಕೆ. ಎಲ್ರಿಗೂ ತುಂಬ ಜನರಿಗೆ ಅಡುಗೆ ಮಾಡಲಿಕ್ಕೆ ಅಥವಾ ನನಗೆ ದೊಡ್ಡ ಅಡುಗೆ ಮಾಡೋಕ್ಕೆ ಸಮಯ ಇಲ್ಲ. ದೊಡ್ಡ ಅಡುಗೆ ಅಂದರೆ ತುಂಬ ಜನರಿಗೆ ಅಡುಗೆ ಮಾಡೋ ಟೈಮ್ ಇಲ್ಲ. I don't have time to cook a big meal. ಅರ್ಥ ಆಯ್ತಲ್ವಾ? ಸೊ ಈ ಥರ ನೋಡಿ, ಇಷ್ಟು ಫ್ರೇಸಸ್ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ರೈಟ್? 5 ಫ್ರೇಸಸ್. ಒಂದು ಐ ಡೋಂಟ್ ಹ್ಯಾವ್ ಟೈಮ್ ಟು, ಆಮೇಲೆ ವೈ ಡೋಂಟ್ ಯು, ಓಕೆ. ನೆಕ್ಸ್ಟ್ ಡೂ ಯು ಮೈಂಡ್ ಇಫ್ ಐ, ಹ್ಯಾವ್ ಯು ಫಿನಿಶ್ಡ್, ಮುಂದೆ ಹ್ಯಾವ್ ಯು ಫಿನಿಶ್ಡ್. ಇದೆಲ್ಲ ಕ್ವೆಶ್ಚನ್ಸೇ, ಬಟ್ ಎಸ್ ಈ ಥರ ಸ್ಟಾರ್ಟ್ ಮಾಡ್ತೀವಿ ನಾವು. ಹ್ಯಾವ್ ಯು ಫಿನಿಶ್ಡ್ ಆ್ಯಂಡ್ ಹೌ ಲಾಂಗ್ ಡಸ್ ಇಟ್ ಟೇಕ್, ಹೌ ಲಾಂಗ್ ಡಸ್ ಇಟ್ ಟೇಕ್, ಓಕೆ. ನೆಕ್ಸ್ಟ್ ಡೂ ಯು ಮೈಂಡ್, ನೋಡಿ ಡೂ ಯು ಮೈಂಡ್ ಇಫ್ ಐ, ಡೂ ಯು ಮೈಂಡ್ ಇಫ್ ಐ, ಓಕೆ. ಸೊ ಇಫ್ ಐ ಬದಲು ಬೇರೆ ಪ್ರೊನೌನ್ಸ್ ಹಾಕ್ಬೋದು ನೀವು. ಡೂ ಯು ಮೈಂಡ್ ಇಫ್ ಹೀ, ಡೂ ಯು ಮೈಂಡ್, ಓಕೆ. ಸೊ ಇವತ್ತು ಎಷ್ಟು ನೋಡಿದ್ವಿ? ಐ ಆಮ್ ಹ್ಯಾವಿಂಗ್ ಟ್ರಬಲ್, ಇದು ಕಳೆದ ಕ್ಲಾಸ್ ಇದು. ಓಕೆ. ಸುಮಾರು ನಿಮಗೆ 200ಕ್ಕೂ ಹೆಚ್ಚು ಈ ಥರ ಫ್ರೇಸಸ್ ಇದೆ. ಓಕೆ. ಸೊ ಈ ಥರ ಪ್ರಾಕ್ಟೀಸ್ ಮಾಡಬೇಕು ಇದನ್ನು. ನೀವು ಅದನ್ನು ಪದೇ ಪದೇ ನೋಡಿ. ಒಂದು ಫ್ರೇಸಿಗೆ ನಾನು 10 ಒಂದು ಫ್ರೇಸ್ಗೆ ಅಂದರೆ ಒಂದು ಪ್ಯಾಟರ್ನಿಗೆ 10 ಎಕ್ಸಾಂಪಲ್ ಕೊಟ್ಟಿದ್ದೀನಿ. 10 ಎಕ್ಸಾಂಪಲ್ ನೀವು ಇದಲ್ಲದೆ ನೀವು ಬೇರೆ ಎಕ್ಸಾಂಪಲ್ಸನ್ನು ಟ್ರೈ ಮಾಡಿದ್ರೆ ನಿಮ್ಮದು ವೊಕ್ಯಾಬ್ಯುಲರಿ ಇಂಪ್ರೂವ್ ಆಗುತ್ತೆ. ಓಕೆ. ರೈಟ್. ಸೊ ವಿಡಿಯೋ ಇಷ್ಟವಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಐ ಹೋಪ್ ಯು ಎಂಜಾಯ್ಡ್ ದಿಸ್ ವಿಡಿಯೋ. ಈ ವಿಡಿಯೋಗೆ ಒಂದು ಲೈಕನ್ನು ಕೊಟ್ಬಿಡಿ. ಹಾಗೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ನಿಮಗೇನಾದ್ರು ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೀವು ಹೊಸಬರಾಗಿದ್ದರೆ ಈ ಚಾನಲ್ಗೆ ಫಸ್ಟ್ ನೀವು ಬಂದಿರೋದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಆ್ಯಂಡ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮುಖ್ಯವಾಗಿ. ಓಕೆ. ಆ್ಯಂಡ್ ನೀವು ನಮ್ಮ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ಗೆ ಮತ್ತು ಇಂಗ್ಲೀಷ್ ರೀಡಿಂಗ್ ರೈಟಿಂಗ್ ಕೋರ್ಸ್ಗೆ ಜಾಯ್ನ್ ಆಗೋದಾದರೆ ನಾನು ಕೊಟ್ಟಿರೋ ಕೆಳಗಡೆ ನಂಬರ್ಗೆ ದಯವಿಟ್ಟು ಕಾಲ್ ಮಾಡಿ ಅಥವಾ ಮೆಸೇಜ್ ಮಾಡಿ. ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ಅದರ ಡೀಟೇಲ್ಸ್ ನಮಗೆ ನಾನು ಹೇಳ್ತೀನಿ ನಿಮಗೆ, ಅಥವಾ ನಮ್ಮ ಕಡೆಯಿಂದ ನಿಮಗೆ ಡೀಟೇಲ್ಸು ಅಪ್ಡೇಟ್ ಆಗುತ್ತೆ. ಓಕೆ. See you in the next video. Keep watching my videos until my next video. Bye bye. Take care. This is Anil Kumar signing off.